ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಈ ದಿನ ವಿದ್ಯಾರ್ಥಿಗಳೇ, ನಾವುಗಳು ಬದಲಾಗಿರ್ತಕ್ಕಂಥ SSLC ಪರೀಕ್ಷಾ ಪದ್ಧತಿಗೆ ಅನುಗುಣವಾಗಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡಬೇಕಾಗಿದೆ. ಇವತ್ತು ನಾನು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ, ಇತರೆ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ದ್ವಿತೀಯ ಭಾಷೆ ಕನ್ನಡ ಅಂತ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಅವರಿಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ, ಒಂದು ವ್ಯಾಕರಣಾಂಶಗಳ ಮೇಲೆ, ಗ್ರಾಮರ್ ಪಾಯಿಂಟ್ ಮೇಲೆ ವಿಡಿಯೋವನ್ನು ತಂದಿದ್ದೀನಿ. ಇದು ವಿಡಿಯೋದ ಫಸ್ಟ್ ಭಾಗ. ಓಕೆ, ನಾನು ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇನ್ನಷ್ಟು ಭಾಗಗಳನ್ನು ಮಾಡ್ತೀನಿ. ಅದಕ್ಕಾಗಿ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ತಾವು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದವರಾಗಿದ್ದರೆ ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿನೂ ಕೂಡ ಇರುತ್ತೆ. ಅದಕ್ಕಾಗಿ ಹಿಂದಿ ವಿಷಯದಲ್ಲಿನೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಏನು ಮಾಡ್ತೀನಿ, ಲಿಂಕನ್ನು ಸಜೆಸ್ಟ್ ಮಾಡಿಸ್ತೀನಿ. ಅಲ್ಲಿ ತಾವೇನು ಮಾಡ್ಬೋದು, ಹಿಂದಿ ವಿಡಿಯೋವನ್ನು ಸಹಿತ ನೋಡ್ಬೋದು. ಶುರು ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಗ್ರಾಮರ್ ಪಾಯಿಂಟ್ ಸೀರೀಸ್ 1 ಅಲ್ಲಿ. ಫಸ್ಟ್ ಕ್ವಶನ್ ಇದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸೂಕ್ತವಾದದ್ದನ್ನು ತಾವು ಆರಿಸಿ ಬರಿಬೇಕು. ಇದು ಇತ್ತು ನಿಮಗೆ ಇನ್ಸ್ಟ್ರಕ್ಷನ್. ಒಂದು ಕ್ವಶನ್ ಇರುತ್ತೆ ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಇರುತ್ತೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಆಯ್ಕೆಯನ್ನು ಮಾಡಬೇಕು. ಮೊದಲ ಪ್ರಶ್ನೆ ಇದೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ. ಆಯ್ಕೆ ಇದ್ದಾವೆ. ಆಯ್ಕೆ 1 48, ಆಯ್ಕೆ 2 49, ಆಯ್ಕೆ 3 51, ಆಯ್ಕೆ 4 52. ಕನ್ನಡ ವರ್ಣಮಾಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ವರ್ಣಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದರೆ ಆಯ್ಕೆ ಸಂಖ್ಯೆ 2 49 ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳು. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಓ ಓ, ಆಯ್ಕೆ 2 ಐ ಔ, ಆಯ್ಕೆ 3 ಔ ಅಂ, ಆಯ್ಕೆ 4 ಅಂ ಅಹ. ಹಾಗಾದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಕೊಟ್ಟ ಆಯ್ಕೆಗಳಲ್ಲಿ ಯಾವ ಯೋಗವಾಹ ಇದ್ದಾವಂದ್ರೆ ಅದು ಇತ್ತು ಆಯ್ಕೆ ಸಂಖ್ಯೆ 4 ಅಂ ಮತ್ತು ಅಹ. ಇವೆರಡೂ ಕೂಡ ಯೋಗವಾಹಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ಬಂತು, ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗ್ತಕ್ಕಂಥ ಅಕ್ಷರಕ್ಕೆ ಏನಂತ ಕರೀತಾರೆ? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಕ್ಕೆ ಏನಂತಾರೆ? ಆಯ್ಕೆ 1 ಗುಣಿತಾಕ್ಷರ, ಆಯ್ಕೆ 2 ಸಜಾತಿ ಗುಣಿತಾಕ್ಷರ, ಆಯ್ಕೆ 3 ಸಂಯುಕ್ತಾಕ್ಷರ, ಆಯ್ಕೆ 4 ಸಜಾತಿ. ಸರಿ ಉತ್ತರ ಇದೆ ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 1 ಗುಣಿತಾಕ್ಷರ ಅಂತಕ್ಕಂಥದ್ದು. ಒಂದು ವ್ಯಂಜನಾಕ್ಷರಕ್ಕೆ ಇನ್ನೊಂದು ಸ್ವರಾಕ್ಷರ ಸೇರಿ ಆಗ್ತಕ್ಕಂಥ ಅಕ್ಷರವೇ ಗುಣಿತಾಕ್ಷರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4ರಲ್ಲಿ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ನೋಡೋಣ. ಆಯ್ಕೆ 1 7, ಆಯ್ಕೆ 2 8, ಆಯ್ಕೆ 3 9, ಆಯ್ಕೆ 4 10. ಕನ್ನಡ ವರ್ಣಮಾಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 3 9 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 5, ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ನೋಡೋಣ ಆಯ್ಕೆಗಳು. ಆಯ್ಕೆ 1 ಅಪ್ಪ, ಆಯ್ಕೆ 2 ಕಜ್ಜ, ಆಯ್ಕೆ 3 ಅಕ್ಷರ, ಆಯ್ಕೆ 4 ಅಕ್ಕ. 4 ಆಯ್ಕೆಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಇದೆ ಅಂದರೆ ಆಯ್ಕೆ ಸಂಖ್ಯೆ 3 ಅಕ್ಷರ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 6ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರಕ್ಕೆ ಏನಂತಾರೆ? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಏನಂತಾರೆ? ಆಯ್ಕೆ 1 ಗುಣಿತಾಕ್ಷರ, ಆಯ್ಕೆ 2 ಸಂಯುಕ್ತಾಕ್ಷರ, ಆಯ್ಕೆ 3 ವಿಗ್ರಹ, ಆಯ್ಕೆ 4 ವಿಚ್ಛೇದ. ಸರಿ ಉತ್ತರ ಇದೆ ಆಯ್ಕೆ ಸಂಖ್ಯೆ 2 ಸಂಯುಕ್ತಾಕ್ಷರ ಅಂತ ಕರೀತಾರೆ. ಪ್ರಶ್ನೆ 7, ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ಡ್ಯಾಶ್, ಅ ಇ ಉ ಈ ಮೂರನ್ನು ಏನಂತ ಕರೀತಾರಪ್ಪ ಅಂದರೆ ಆಯ್ಕೆಗಳಿದ್ದಾವೆ. ಆಯ್ಕೆ 1 ವ್ಯಂಜನ, ಆಯ್ಕೆ 2 ಪ್ಲುತ ಸ್ವರಗಳು, ಆಯ್ಕೆ 3 ಹ್ರಸ್ವ ಸ್ವರಗಳು, ಆಯ್ಕೆ 4 ಯೋಗವಾಹಗಳು. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ಹ್ರಸ್ವ ಸ್ವರಗಳು ಅ ಇ ಉ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಮಹರ್ಷಿ ಈ ಸಂಧಿಗೆ ಉದಾಹರಣೆ. ನೋಡೋಣ. ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ಆದೇಶ ಸಂಧಿ. ಮಹರ್ಷಿ ಅಂತಕ್ಕಂಥ ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದರೆ ಅದು ಗುಣಸಂಧಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 4,
ಸನ್ಮಾನ ಈ ಸಂಧಿಗೆ ಉದಾಹರಣೆ ಆಗಿದೆ. ಆಯ್ಕೆಗಳು: ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ಆದೇಶ ಸಂಧಿ. ಸನ್ಮಾನ ಅಂತಕ್ಕಂಥ ಶಬ್ದ ಅದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 9. ಬೆಂಬತ್ತು ಈ ಸಂಧಿಗೆ ಉದಾಹರಣೆ ಆಗಿದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ಆದೇಶ ಸಂಧಿ. ಬೆಂಬತ್ತು ಅಂತಕ್ಕಂಥ ಶಬ್ದ ಅದು ಆದೇಶ ಸಂಧಿಗೆ ಉದಾಹರಣೆ ಆಗಿದೆ. ಆಯ್ಕೆ ಸಂಖ್ಯೆ 4 ಆದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 5. ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ? ಆಯ್ಕೆ 1 ಕೈಯನ್ನು, ಆಯ್ಕೆ 2 ಮಳೆಯಿಂದ, ಆಯ್ಕೆ 3 ಮಹಾತ್ಮ, ಆಯ್ಕೆ 4 ಮರವನ್ನು. ನೋಡಿ, ಕೊಟ್ಟ 4 ಆಯ್ಕೆಗಳಲ್ಲಿ ಕೈಯನ್ನು, ಮಳೆಯಿಂದ, ಮಹಾತ್ಮ, ಮರವನ್ನು, ಇವುಗಳಲ್ಲಿ ಮಹಾತ್ಮ ಅಂತಕ್ಕಂಥ ಶಬ್ದ ಗುಂಪಿಗೆ ಹೊರತಾಗಿದೆ. ಏಕೆ ಅನ್ನೋದನ್ನು ತಾವುಗಳು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಗಳನ್ನು ಕೊಡಿ. ಮಹಾತ್ಮ ಅಂತಕ್ಕಂಥ ಶಬ್ದವನ್ನೇ ಏಕೆ ಗುಂಪಿನಿಂದ ಹೊರಗಿಟ್ಟಿದ್ದಾರೆ? ಓಕೆ, ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್. ದಿಗಂತ ಜಸ್ತ್ವ ಸಂಧಿ ಆದರೆ ಮಾತಂತು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ? ನೋಡಿ, ದಿಗಂತು ಜಸ್ತ್ವ ಸಂಧಿ, ಮಾತಂತು ಡ್ಯಾಶ್. 1 ಲೋಪ ಸಂಧಿ, 2 ಆಗಮ ಸಂಧಿ, 3 ಆದೇಶ ಸಂಧಿ, 4 ಗುಣಸಂಧಿ. ಮಾತಂತು ಅಂತಕ್ಕಂಥ ಶಬ್ದ ಏನದಪ್ಪ ಅಂದರೆ ಅದು ಲೋಪ ಸಂಧಿಗೆ ಉದಾಹರಣೆ ಆಗಿದೆ. ಸೊ ಪ್ರಶ್ನೆ ಸಂಖ್ಯೆ 12 ಬಂತು. ಅನುನಾಸಿಕ ಸಂಧಿ ತನ್ಮಯ. ನೋಡಿ, ಸೊ ತನ್ಮಯ ಅಂತಕ್ಕಂಥದ್ದು ಅನುನಾಸಿಕ ಸಂಧಿ ಆಗಿದೆ. ಹಾಗಾದರೆ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಎನ್ ಸಂಧಿಗೆ ಉದಾಹರಣೆ ಆಗಿದೆ ಅಂತ ತಾವುಗಳು ಗುರುತಿಸಬೇಕು. ಆಯ್ಕೆಗಳು ಊರೂರು, ಕೈಯನ್ನು, ಜಾತ್ಯತೀತ, ಆಮೇಲೆ ಅಜಂತ. ನೋಡಿ, ಊರೂರು, ಕೈಯನ್ನು, ಜಾತ್ಯತೀತ, ಅಜಂತ. ಈ 4 ಆಯ್ಕೆಗಳಲ್ಲಿ ಎನ್ ಸಂಧಿ ಯಾವುದಿದೆ ಅಂತಂದ್ರೆ ಅದು ಜಾತ್ಯತೀತ. ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಎಸ್. ಪ್ರಶ್ನೆ ಸಂಖ್ಯೆ 13. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ನೋಡೋಣ ಆಯ್ಕೆ ಯಾವಿದ್ದಾವೆ ಅಂತ. ಸೊ ಆಯ್ಕೆ 1 9, ಆಯ್ಕೆ 2 5, ಆಯ್ಕೆ 3 2, ಆಯ್ಕೆ 4 25. ನೋಡಿ, 4 ಅಂಕಿಗಳಿದ್ದಾವೆ. 4 ಅಂಕಿಗಳಲ್ಲಿ ಯಾವುದು ಅನುನಾಸಿಕ ಅಕ್ಷರಗಳ ಸಂಖ್ಯೆನ ಸೂಚಿಸುತ್ತೆ? ನೆನಪಿನಲ್ಲಿಟ್ಕೊಡ್ರಿ, ಅನುನಾಸಿಕ ಅಕ್ಷರಗಳ ಸಂಖ್ಯೆ 5, ಬರೀ 5 ಇದ್ದಾವೆ. 9 ಅವರ್ಗೀಯ ವ್ಯಂಜನಗಳಿದ್ದಾವೆ, 2 ಯೋಗವಾಹಗಳಿದ್ದಾವೆ, 25 ವರ್ಗೀಯ ವ್ಯಂಜನಗಳು ಇದ್ದಾವೆ. ಸೊ ಇದು ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ಲೋಪ ಸಂಧಿಗೆ ಉದಾಹರಣೆ ಯಾವುದು? ಸೊ 1 ಗುರಿಯಾಗು, 2 ತಲೆದೂಗು, 3 ಬೆನ್ನಟ್ಟು, 4 ಬಾಣವನ್ನು. ಸೊ 4 ಆಯ್ಕೆಗಳಲ್ಲಿ ಲೋಪ ಸಂಧಿಗೆ ಉದಾಹರಣೆಯಾಗಿತ್ತು ಬೆನ್ನಟ್ಟು ಅಂತಕ್ಕಂಥ ಒಂದು ಶಬ್ದ. ಎಸ್. ಪ್ರಶ್ನೆ 14. ಭಾವನಾಮಕ್ಕೆ ಉದಾಹರಣೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಭಾವನಾಮಕ್ಕೆ ಉದಾಹರಣೆ ಅಂತ ಹೇಳಬೇಕು. ಆಯ್ಕೆ 1 ಇಬ್ಬರು, ಆಯ್ಕೆ 2 ಸಿಹಿ, ಆಯ್ಕೆ 3 ನೋಟ, ಆಯ್ಕೆ 4 ಮೂಡನ. ನೋಡಿ, 4 ಆಯ್ಕೆಗಳಿದ್ದಾವೆ. ಇಬ್ಬರು, ಸಿಹಿ, ನೋಟ, ಮೂಡನ. ಇದರಲ್ಲಿ ಭಾವನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ನೋಟ ಅಂತ ಕರೀತಾರೆ. ನೋಡುವುದರ ಭಾವ ನೋಟ. ನೋಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು. ಸೊ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಮತ್ತು ಇತರೆ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ಬರುತ್ತೆ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ. ಸೊ ಉರ್ದು ಆಗಿರ್ಬೋದು, ಮರಾಠಿ ಆಗಿರ್ಬೋದು. ಓಕೆ, ಸೊ ಇವರೆಲ್ಲರೂ ಕೂಡ ಏನು ಮಾಡ್ಬೋದಪ್ಪ ಅಂದರೆ ಈ ವಿಡಿಯೋದ ಬೆನಿಫಿಟನ್ನು ತೊಗೊಳ್ಬೋದು. ಸೊ ಇದಷ್ಟೇ ಅಲ್ಲ, ಇನ್ನು ಮುಂದಿನ ಸರಣಿಗಳಲ್ಲಿ ನಾವು ದ್ವಿತೀಯ ಭಾಷೆ ಕನ್ನಡದಲ್ಲಿನೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕ್ತಾ ಇರ್ತೀವಿ. ಸೊ ಅದಕ್ಕಾಗಿ ನೀವು ಮಾಡೋದು ಕೇವಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಾವು ಪ್ರತಿನಿತ್ಯನೂ ಕೂಡ 3-4 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಅದರ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಬರಬೇಕಾದ್ರೆ ನೀವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಬೇಕಾಗತ್ತೆ. ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕನ್ನು ಕೊಡ್ತೀನಿ. ಅಲ್ಲಿ ತಾವುಗಳು ಬಂದು ನನ್ನ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಬಂದು ಸೇರ್ಕೊಳ್ಬೋದು. ಅಲ್ಲಿನೂ ಕೂಡ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಒಂದು ಲಿಂಕ್ಗಳನ್ನು ಹಾಕ್ತಾ ಇರ್ತೀನಿ. ಸೊ ಅದಕ್ಕಾಗಿ ನೀವುಗಳು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಮತ್ತು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ನಿಮಗೆ ಒತ್ತಡವನ್ನು ಹಾಕೋದಿಲ್ಲ. ಏನೋ ಒಂದು ಕ್ರಿಯೇಟಿವಿಟಿ ಬೇಕು. ಸೊ ಹೊಸತನ ಒಂದು ನಮ್ಮ ಚಾನಲ್ನಲ್ಲಿದೆ.